ಸ್ನೇಹಿತರೆ ನಮಸ್ಕಾರ. ನಾವು ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಸ್ನೇಹಿತರಾದ ಶಂಕರ್ ಅವರು ಆರ್ಥಿಕ ವಿಚಾರಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಹಣವನ್ನು ಹೇಗೆ ತೊಡಗಿಸಬಹುದು ಅಂತ ಹೇಳ್ತಾ ಬಂದಿದ್ದರು. ಇವತ್ತು ನಾವು ಬಂಡವಾಳ ಹೂಡಿಕೆಯ ಸಂದರ್ಭದಲ್ಲಿ ಸಾಲ ಈ ವಿಚಾರವಾಗಿ ಆ, ಮಾತಾಡ್ತಾ ಇದ್ದೇವೆ. ಸಂಪೂರ್ಣ ವಿಡಿಯೋ ನೋಡಿ ನೀವು ನಿಮ್ಮ ಅನಿಸಿಕೆನೂ ಕೂಡ ಕಾಮೆಂಟ್ ಮಾಡಿ ಅಂತ ಇನ್ವೈಟ್ ಮಾಡ್ತೇನೆ. ಈಗ ನಮ್ಮ ಶಂಕರ್ ಅವ್ರನ್ನ ಆಹ್ವಾನ ಮಾಡೋಣ. ಶಂಕರ್ ನಮಸ್ಕಾರ. ನಮಸ್ತೆ ನಮಸ್ತೆ. ಸರ್, ಈ ವಿಷಯ ತುಂಬ ಚೆನ್ನಾಗಿದೆ ಅನಿಸುತ್ತಾ ಇದೆ. ಯಾಕೆ ನಾವು ಸಾಲ ಅಂದರೆ ಒಂದೇ ಥರದ ಸಾಲ ಅಂದರೆ ಒಂದೇ ಏನೋ ಒಂದು ನಮ್ಮ ಮನಸ್ಸಲ್ಲಿ ಇರ್ತದೆ. ಮತ್ತು ಸಾಲನ ಹೆಂಗೆ ನೋಡಬೇಕು ಸರ್ ನಾವು? ಸೊ ಆಕ್ಚುಲಿ ಸಾಲ ಅನ್ನೋದು ನಾವು ಇನ್ನೊಬ್ಬರಿಗೆ ಕೊಟ್ಟಾಗ ಕೈ ಸಾಲ ಆಗತ್ತೆ. ಹ್ಮ್. ಬಟ್ ಈಗ ನಾವು ಆ, ಸಾಕಷ್ಟು ಸಾಲದ ಪದಾರ್ಥಗಳು ಇಲ್ಲಂದ್ರೆ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಹ್ಮ್. ಮಾರ್ಕೆಟ್ ಅಲ್ಲಿ ಎಫ್ ಡಿ ಅನ್ನೋದು ಒಂದು ರೀತಿ ಸಾಲ ಬ್ಯಾಂಕಿಗೆ ಕೊಡುವಂಥದ್ದು. ಓಕೆ. ಹ್ಮ್. ಹ್ಮ್. ಸೊ ಏನಕ್ಕೆ ಇದು ಇಂಪಾರ್ಟೆನ್ಸ್ ಇದೆ ವೆಲ್ತ್ ಕ್ರಿಯೇಷನ್ ಅಲ್ಲಿ ಅಂದ್ರೆ ಹ್ಮ್. ಇದು ಬೇಸಿಕಲಿ ಒಂದು ಸ್ಟೆಬಿಲಿಟಿ, ಹ್ಮ್. ಸೇಫ್ಟಿ ಇದನ್ನ ಪ್ರೊವೈಡ್ ಮಾಡುತ್ತೆ. ಈಗ ಓಕೆ. ಇದನ್ನ ಸಾಕಷ್ಟು ಜನ ತಗೊಂತಾರೆ. ಅಂದ್ರೆ ಹ್ಮ್. ಗೌರ್ಮೆಂಟ್ ಕೂಡ ಸಾಲ ತಗೊಂತಿದೆ ಜನದ ಹತ್ರ, ಮತ್ತೆ ಅದಕ್ಕೆ ಇಂಟ್ರೆಸ್ಟ್ ಕಟ್ತಾ ಇದೆ ಗೌರ್ಮೆಂಟ್. ಓಕೆ. ಅದನ್ನ ಸಾವರ್ಜಿನ್ ಬಾಂಡ್ಸ್ ಅಂತ ಹೇಳ್ತೀವಿಲ್ಲ, ಸಾವರ್ಜಿನ್ ಪೇಪರ್ಸ್ ಇರ್ಬೋದು, ಎನಿ ಎನಿಥಿಂಗ್ ವಿಚ್ ಇಸ್ ಗೌರ್ಮೆಂಟ್ ರಿಲೇಟೆಡ್ ಪ್ರಾಡಕ್ಟ್ಸ್ ಏನಿದೆ, ಟ್ರೆಜರಿ ಬಿಲ್ಸ್ ಇರ್ಬೋದು, ಅದೆಲ್ಲ ಗೌರ್ಮೆಂಟ್ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಅಂತ ಸಾಲ ಇಸ್ಕೊಳ್ಳುತ್ತೆ. ಸಾಲ ಹ್ಮ್. ಇಸ್ಕೊಂಡು ಅದಕ್ಕೆ ಅಂತ ಒಂದು ಇಂಟ್ರೆಸ್ಟ್ ನ ನಿರ್ಧಾರ ಮಾಡಿ ಒಂದು ಡಾಕ್ಯುಮೆಂಟ್ ಅಂತ ಮಾಡಿ ಕೊಡ್ತಾರೆ. ಸೊ ಹ್ಮ್. ಆ ಡಾಕ್ಯುಮೆಂಟ್ ಪ್ರಕಾರ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಬರಬೇಕು, ಆ ಪರ್ಟಿಕ್ಯುಲರ್ ದಿವಸ ಬರ್ಬೇಕಂದ್ರೆ ಆ ದಿವಸ ನಿಮ್ಗೆ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಓಕೆ. ಓಕೆ. ಸೊ ನಾವು ಸಾಲ ಅನ್ನೋದು ನಾವು ಆ, ನಮ್ಮ ಸ್ನೇಹಿತರಿಗೆ ಕೊಡೋದಾಗ್ಲಿ ಇಲ್ಲಾಂದ್ರೆ ಬೇಕಾದವ್ರು ಕೊಡೋದಾಗ್ಲಿ ಅಲ್ಲ. ಇದು ಬ್ಯಾಂಕ್ ಅವರು ಕೂಡ ಸಾಲ ಅಂತ ತಗೊಂತಿದ್ದಾರೆ. ಬಟ್ ಹ್ಮ್. ಅದನ್ನ ಒಂದು ರೀತಿಯಲ್ಲಿ ತಗೊಂತಿದ್ದಾರೆ, ಅಂದ್ರೆ ಎಫ್ ಡಿ ಅಂತ ತಗೊಂತಿದ್ದಾರೆ, ಫಿಕ್ಸ್ಡ್ ಹ್ಮ್. ಡೆಪಾಸಿಟ್ ಅಂತ ತಗೊಂತಿದ್ದಾರೆ. ಸೊ ಗೌರ್ಮೆಂಟ್ ತಗೊಳ್ಳುವಾಗ ಟ್ರೆಜರಿ ಬಿಲ್ ಅಂತ ತಗೊಂತಾರೆ, ಸಾವರ್ಜಿನ್ ಬಾಂಡ್ಸ್ ಅಂತ ತಗೊಂತಾರೆ, ಗೌರ್ಮೆಂಟ್ ಬಾಂಡ್ಸ್ ಅದು. ಓಕೆ. ಈ ತರ ಹಲವಾರು ಹೆಸರುಗಳಲ್ಲಿ ಸಾಲ ಅನ್ನೋದು ಹೋಗ್ತಿದೆ. ಆದ್ರೆ ಓಕೆ. ನಮ್ಗೆ ಗೊತ್ತಿಲ್ಲ ಇದು ಸಾಲ ಅಂತ. ಸೊ ಇದು ಸೊ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಈಗ ಗುಣಲಕ್ಷಣಗಳನ್ನು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಅರ್ಥ ಆಗ್ಬಿಡತ್ತೆ ಅನ್ಸುತ್ತೆ. ಕರೆಕ್ಟ್. ಸೊ ಹ್ಮ್. ಈ ಸಾಲದ ಮೇನ್ ಗುಣಲಕ್ಷಣ ಅಂತ ಹೇಳಿದ್ರೆ ಇದು ಹ್ಮ್. ಮೂರು ವಿಷಯ. ಇದರಲ್ಲಿ ಒಂದು ಆ, ಹ್ಮ್. ನಮಗೆ ಒಂದು ಸೇಫ್ಟಿ ಅನ್ನೋದು ಸಿಗತ್ತೆ. ಯಾಕೆ ಹ್ಮ್. ಅಂದ್ರೆ ಹ್ಮ್. ಒಂದು ಆ, ಇದರಲ್ಲಿ ಮೇಲೆ ಕೆಳಗೆ ಆಗೋದಾಗ್ಲಿ, ಇವಾಗ ಬ್ಯಾಂಕ್ ಅಲ್ಲಿ ನೀವು ಎಫ್ ಡಿ ಇಟ್ಟಾಗ ಯಾವುದೇ ತರವಾದ ಕ್ವಶನ್ಸ್ ಅನ್ನೋದು ನಿಮ್ ಮೈಂಡ್ ಅಲ್ಲಿ ಇರಲ್ಲ. ಓ, ಬ್ಯಾಂಕ್ ಅಲ್ಲಿ ಕೊಟ್ಟಿದ್ದೀವಪ್ಪ, ಬರುತ್ತೆ ದುಡ್ಡು, ಏನು ತೊಂದರೆ ಇಲ್ಲ. ಬಿಕಾಸ್ ಅವ್ರ ಹತ್ರ ಸಾಕಷ್ಟು ದುಡ್ಡಿದೆ, ಮತ್ತೆ ಹ್ಮ್. ಕಾರ್ಪಸ್ ಇದೆ, ಅದನ್ನ ಮ್ಯಾನೇಜ್ ಮಾಡ್ತಾರೆ. ಇದೆಲ್ಲ ದೊಡ್ಡ ಬ್ಯಾಂಕ್ಗಳಿದಾವೆ. ಸೊ ಹಂಗಾಗಿ ಯಾವುದೇ ರೀತಿ ನಿಮಗೆ ರಿಸ್ಕ್ ಅನ್ನೋದಿರಲ್ಲ, ಸೇಫ್ಟಿ ಹ್ಮ್. ತುಂಬಾ ಜಾಸ್ತಿ ಇರುತ್ತೆ. ಓಕೆ. ಸೆಕೆಂಡ್ ಏನಂದ್ರೆ ಲಿಕ್ವಿಡಿಟಿ. ಇವಾಗ ನಾನು ಎಫ್ ಡಿ ಇಡ್ತೀನಿ, ಹ್ಮ್. ಇಲ್ಲ ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ತೀನಿ ಡೆಟ್ ಪ್ರಾಡಕ್ಟ್ಸ್ ಅಲ್ಲಿ, ಅಂದ್ರೆ ನಿಮ್ಗೆ ಆ ಸೇಫ್ಟಿ ಅನ್ನೋದು ಸಿಗುತ್ತೆ, ಯಾವಾಗ ಸಿಗುತ್ತೆ. ಪ್ಲಸ್ ಲಿಕ್ವಿಡಿಟಿನೂ ಯಾವಾಗ ಬೇಕೋ, ನಾನು ವಿಡ್ರಾ ಮಾಡ್ಕೋಬೇಕಂದ್ರೆ ವಿಡ್ರಾ ಮಾಡ್ಕೋಬಲ್ಲೆ. ನನಗೆ ಇವತ್ತು ಓಹೋ. ಬೇಕು ದುಡ್ಡು, ನನ್ನ ಎಫ್ ಡಿ ಹ್ಮ್. ಲಿಕ್ವಿಡೇಟ್ ಮಾಡ್ಕೋಬೇಕು ಅಂದ್ರೆ ಲಿಕ್ವಿಡೇಟ್ ಮಾಡ್ಕೋಬಹುದು. ಯಾರು ಹ್ಮ್. ನನ್ನ ತಡೆಯೋಕ್ಕಾಗಲ್ಲ. ಏನೋ ಹ್ಮ್. ಚಾರ್ಜಸ್ ಇರುತ್ತೆ, ಅದು ಕೊಟ್ಬಿಟ್ಟು ನಾನು ಆಚೆ ಬರ್ಬೋದು ಅಲ್ವಾ. ಮತ್ತೆ ಥರ್ಡ್ ಒನ್ನು ಈಲ್ಡ್ ಏನಿದೆ, ಈಲ್ಡ್ ಅಂದ್ರೆ ರಿಟರ್ನ್ಸ್. ಹ್ಮ್. ರಿಟರ್ನ್ಸ್ ಏನ್ ಬರುತ್ತೆ ನಮ್ಗೆ, ಆ ರಿಟರ್ನ್ಸ್ ಏನಿದೆ ಸ್ಟೇಬಲ್ ರಿಟರ್ನ್ಸ್ ಇರುತ್ತೆ. ಅದರಲ್ಲಿ ಹಾ ಹಾ. ಏರಿಳಿತ ಇರೋದಿಲ್ಲ. ಈಕ್ವಿಟಿಯಲ್ಲಿ ಬರೋ ತರ ಏರಿಳಿತ ಇದರಲ್ಲಿ ಬರೋದಿಲ್ಲ. ಅಂದ್ರೆ ಈ ಒಂದು ಫಿಕ್ಸ್ ಆಗಿರುತ್ತೆ ಅಮೌಂಟು, ಆ ಫಲ ನಮಗೆ ಸಿಗುತ್ತೆ. ಈಲ್ಡ್ ಕರೆಕ್ಟ್. ಅಂದ್ರೆ ಗುಡ್. ಸೊ ಎಸ್ ಸರ್. ಇನ್ನೊಂದು ಹಾ. ಹೇಳ್ಬೇಕಂತ ಇಷ್ಟಪಡೋದೇನಂದ್ರೆ, ಸೇಫ್ಟಿ ಅನ್ನೋದು ಬಂದಾಗ ಹ್ಮ್. ನೀವು ಬ್ಯಾಂಕ್ ಅಲ್ಲಿ ಇಟ್ಟಾಗ ಸೇಫ್ಟಿ ಇರುತ್ತೆ. ಅದೇ ಬೇರೆ ರೀತಿ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಲುಕ್ ಅಟ್ ರೇಟಿಂಗ್. ಅದರಲ್ಲಿ ಒಂದು ರೇಟಿಂಗ್ ಅಂತ ಇರುತ್ತೆ, ಟ್ರಿಪಲ್ ಎ ರೇಟಿಂಗ್ ಇರುತ್ತೆ, ಡಬಲ್ ಎ ರೇಟಿಂಗ್ ಇರುತ್ತೆ. ಹ್ಮ್. ಹ್ಮ್. ಈ ತರ ಹಲವಾರು ರೇಟಿಂಗ್ ಇರುತ್ತೆ. ಸೊ ಆ ರೇಟಿಂಗ್ ನ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಿದಾಗ ಹ್ಮ್. ನಿಮಗೆ ಸೇಫ್ಟಿ 100% ಇರುತ್ತೆ. ಮತ್ತೆ ಪ್ರಿಡಿಕ್ಟಬಿಲಿಟಿ, ಅಂದ್ರೆ ನಾನು ವಾಪಸ್ ಬರುತ್ತೆ, ನಾನು ದುಡ್ಡು ಕೊಟ್ಟರು ಬರುತ್ತೆ. ನನ್ನ ಓಕೆ. ರೇಟಿಂಗ್ ಕಮ್ಮಿ ಇರುವಂತ ಬಾಂಡ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಅಂತ ಇನ್ವೆಸ್ಟ್ ಮಾಡೋದ್ರಲ್ಲಿ ಹ್ಮ್. ಇನ್ವೆಸ್ಟ್ ಮಾಡಿದ್ರೆ ತಪ್ಪಾಗತ್ತೆ. ಸೊ ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಹಾ ಹಾ ಹಾ. ಈಗ ನಾವು ಗುಣಲಕ್ಷಣಗಳನ್ನ ಅರ್ಥ ಮಾಡ್ಕೊಂಡ್ವಿ. ಮಹತ್ವನ ಸ್ವಲ್ಪ ಅರ್ಥ ಮಾಡಿಸ್ಬಿಡಿ ಸರ್. ಡೆಫಿನೆಟ್ಲಿ ಸರ್. ಸೊ ಇಂಪಾರ್ಟೆನ್ಸ್. ಹ್ಮ್. ಇಂಪಾರ್ಟೆನ್ಸ್.
ಸೊ ಈ ಡೆಟ್ ಅನ್ನೋದು ತುಂಬಾ ಆ, ನಮ್ಮ ಪೋರ್ಟ್ಫೋಲಿಯೋದಲ್ಲಿ, ಅಂದ್ರೆ ನಾನು ಹೂಡಿಕೆ ಮಾಡ್ತಿದ್ದೀನಿ ಎಲ್ಲಾದ್ರೂ ಒಂದ್ ಕಡೆ ಅಂದ್ರೆ, ಈಗ ಎಲ್ಲರಿಗೂ ಆಸೆ, ಎಲ್ಲರಿಗೂ ಇಂಟ್ರೆಸ್ಟ್ ಇರೋದು ಈಕ್ವಿಟಿ. ಯಾರಿಗೂ ಡೆಟ್ ಮೇಲೆ ಆಸೆ ಇಲ್ಲ, మరి ಇಂಟ್ರೆಸ್ಟು ಇಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಕೂಡ ಇಲ್ಲ ಜನ. ಯಾಕೆ ಅಂದ್ರೆ ಅದು ರಿಟರ್ನ್ಸ್ ಕಮ್ಮಿ ಇದೆ, ಅದನ್ನ ಇಟ್ಕೊಂಡು ಏನ್ ಮಾಡ್ಲಿ ನಾನು, ಅದ್ರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನು ಯೂಸು ಅನ್ನೋದು ಮನ್ಸಿಗೆ ಬಂದ್ಬಿಟ್ಟು ಅದ್ರ ಬಗ್ಗೆ ಒಲವಿಲ್ಲ, ಜನಕ್ಕೆ ಏನಂತ ಅರ್ಥ ಆಗಿಲ್ಲ. ಇದನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ, ನಿಮ್ಗೆ ಯಾವಾಗಾದ್ರೂ ನೀವು ಇನ್ವೆಸ್ಟ್ ಮಾಡಿದ್ರೆ ಈಕ್ವಿಟಿಲಿ, ಈಕ್ವಿಟಿ ಯಾವಾಗ ಕಮ್ಮಿ ಆಗುತ್ತೆ ರಿಟರ್ನ್ಸ್, ಆಗ ಡೆಟ್ ಮಾರ್ಕೆಟ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಯಾಕೆ ಈ ತರ ಅಂದ್ರೆ, ಇದು ರಿವರ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಈಕ್ವಿಟಿ ಮತ್ತೆ ಡೆಟ್ ಎರಡು ಅಸೆಟ್ ಕ್ಲಾಸ್, ಓಕೆ. ಎರಡು ರಿವರ್ಸ್ ಅಲ್ಲಿ ಕೆಲಸ ಮಾಡ್ತಿರುತ್ತೆ. ಸೊ ಹ್ಮ್. ಅದು ಮೇಲೆ ಹೋದಾಗ ಇದು ಕೆಳಗೆ ಬರುತ್ತೆ, ಇದು ಕೆಳಗೆ ಹೋದಾಗ ಅದ್ ಮೇಲೆ ಬರುತ್ತೆ. ಸೊ ಓಕೆ. ಹಾಗಾಗಿ ನನ್ನ ಪೋರ್ಟ್ಫೋಲಿಯೋ ಯಾವತ್ತಿದ್ರೂ ಒಳ್ಳೆ ರಿಟರ್ನ್ಸ್ ನ ಕೊಡುತ್ತೆ. ಇವಾಗ ಈಕ್ವಿಟಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂದಾಗ ಡೆಟ್ 100% ಪರ್ಫಾರ್ಮ್ ಮಾಡೇ ಮಾಡುತ್ತೆ. ಹ್ಮ್ ಸೊ ಹ್ಮ್ ಆ ಉದ್ದೇಶದಿಂದ ನಾವು ಇನ್ವೆಸ್ಟ್ಮೆಂಟ್ ನ ಡೆಟ್ ಅಲ್ಲಿ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಪೋರ್ಷನ್ ಆದ್ರೂ ಡೆಟ್ ಇನ್ಸ್ಟ್ರೂಮೆಂಟ್ ಇರಬೇಕು. ಯಾಕೆ ಅಂದ್ರೆ ನನಗೆ ಲಿಕ್ವಿಡಿಟಿ ಬೇಕು, ಹ್ಮ್ ಸೇಫ್ಟಿ ಬೇಕು, ಪ್ರಿಡಿಕ್ಟಬಲ್ ರಿಟರ್ನ್ಸ್ ಬೇಕು, ಮತ್ತೆ ಈಕ್ವಿಟಿನ ಬ್ರೇಕ್ ಮಾಡುವಂಥದ್ದು ಒಂದು ಅಸೆಟ್ ಕ್ಲಾಸ್ ಅಂದ್ರೆ ಡೆಟ್. ಈ ಡೆಟ್ ಎಸ್. ಅಲ್ಲಿ ಏನಾಗುತ್ತೆ ಅಂದ್ರೆ, ನಿಮಗೆ ಸೇಫ್ಟಿ ಅನ್ನೋದು ನಿಮ್ಮ ಪೋರ್ಟ್ಫೋಲಿಯೋ ಬರುತ್ತೆ, ಒಂದು ಸ್ಟೆಬಿಲಿಟಿ ಬರುತ್ತೆ. ಹಾಗಾಗಿ ಡೆಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅಸೆಟ್ ಫಾರ್ ಯು ಟು ಇನ್ವೆಸ್ಟ್. ಸರ್, ಎಲ್ಲೆಲ್ಲಿ ಉಪಯೋಗಿಸ್ಬೋದು ನಾವು ಇದನ್ನ? ಓಕೆ, ಒಳ್ಳೆ ಮಾತು ಕೇಳಿದ್ರಿ. ಸೊ ಈಗ ಎಲ್ಲ ಎಲ್ಲರಿಗೂ ಗೊತ್ತು, ನಾವೊಂದು ಫಿನಾನ್ಷಿಯಲ್ ಪ್ಲಾನ್ ಅಂತ ಮಾಡೋದಾಗ್ಲಿ, ಇಲ್ಲಾಂದ್ರೆ ನನ್ನ ಫಿನಾನ್ಸಸ್ನ ನಾನು ಸರಿಯಾದ ರೀತಿಯಲ್ಲಿ ನಾನು ಒಂದು ಬೆಳೆಸ್ಕೋಬೇಕು ಅಂದಾಗ, ಹ್ಮ್ ನನಗೆ ಫಸ್ಟ್ ರಿಸ್ಕ್ ನಾನು ಮ್ಯಾನೇಜ್ ಮಾಡಬೇಕು. ಹ್ಮ್ ನನಗಿರುವಂತ ರಿಸ್ಕ್ ಏನಿದೆ, ಸಾಕಷ್ಟು ರಿಸ್ಕ್ ಇದೆ. ಲೈಫ್ ರಿಸ್ಕ್ ಇದೆ, ಹೆಲ್ತ್ ರಿಸ್ಕ್ ಇದೆ, ಆಕ್ಸಿಡೆಂಟ್ ಆಗ್ಬೋದು, ಜಾಬ್ ಲಾಸ್ ಆಗ್ಬೋದು. ಜಾಬ್ ಕೆಲಸ ಬಿಟ್ಟಾಗ ನಾನು ಜೀವನ ಮಾಡೋಕ್ಕಾಗುತ್ತೆ. ಈಗ ಕೆಲಸ ಅನ್ನೋದು ಇವತ್ತು ಪ್ರಿಡಿಕ್ಟಬಿಲಿಟಿನೇ ಇಲ್ದಿರೋಂಗೆ ಆಗೋಗಿದೆ ಕೆಲಸ. ಯಾಕೆ ಆ ಥರ ಆಗಿದೆ ಅಂದ್ರೆ, ಆ, ಈ ಆ, ಇವತ್ತಿರೋ ಸಿಚುಯೇಷನ್ ಅಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನೀಸ್ ಇರ್ಬೋದು, ದೇ ಕ್ಯಾನ್ ಟೇಕ್ ಯು ಔಟ್ ಆಫ್ ದ ಜಾಬ್ ಎನಿ ಪಾಯಿಂಟ್ ಆಫ್ ಟೈಮ್. ಯಾವತ್ತಿದ್ರೂ ನಿಮ್ಮನ್ನ ತೆಗೆದು ಆಚೆ ಹಾಕೋ ಪರಿಸ್ಥಿತಿ ಬರ್ಬೋದು. ಇಲ್ಲ ಇಂಡಸ್ಟ್ರಿ ಚೆನ್ನಾಗಿಲ್ಲ ಅನ್ನೋ ಇದರಲ್ಲೂ ನೀವು ಆಚೆ ಬರೋ ಸಾಧ್ಯತೆಗಳಿದೆ. ಕಾರ್ಪೊರೇಟ್ ಅಲ್ಲಿ ಯಾವಾಗಕ್ಕೆ ನೀವು ಕೆಲಸ ಮಾಡಿದ್ರು ಎಷ್ಟು ಮೇಲ್ ಬೆಳಿತೀರಾ, ಆ ಮೇಲ್ ಬೆಳೆದಷ್ಟು ನೀವು ನಿಮ್ಮ ರಿಸ್ಕ್ ಆಫ್ ಲೂಸಿಂಗ್ ಅ ಜಾಬ್ ಇಸ್ ಮೋರ್ ಅಲ್ವಾ. ಕೆಲಸ ಕಳ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ, ಯಾಕಂದ್ರೆ ನಿಮ್ಮ ಆ, ಏನು ಸ್ಯಾಲ್ರಿ ಇರುತ್ತಲ್ಲ ಅದು ಸಾಕಷ್ಟು ದೊಡ್ಡದಾಗಿರುತ್ತೆ. ನಿಮ್ಮ ಒಬ್ಬರನ್ನ ತೆಗೆಯೋದ್ರಿಂದ 10 ಜನಕ್ಕೆ ಕೆಲಸ ಕೊಡ್ಬೋದು, ಜಾಸ್ತಿ ಕೆಲಸ ಮಾಡಿಸ್ಕೋಬಹುದು ಅನ್ನೋ ಉದ್ದೇಶದಲ್ಲಿ ಸಾಕಷ್ಟು ಕಂಪನಿಗಳು ಈ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ನೀವು ಏನ್ ಮಾಡಬೇಕು, ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಅಟ್ಲೀಸ್ಟ್ 6 ತಿಂಗಳು ಸಂಬಳನ ಈ ತರ ಒಂದು ಡೆಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಹಾಕಿಡೋದ್ರಿಂದ ನಿಮ್ಮ ಪ್ರೊಟೆಕ್ಷನ್, ನೀವು ಯಾವತ್ತಿದ್ರೂ ನೀವು ಖುಷಿಯಾಗಿ ನಿಮ್ ಕೆಲಸ ಮಾಡ್ಕೊಂಡು ಹೋಗ್ಬೋದು. ನಾಳೆ ನಿಮ್ ಬಾಸ್ ಹತ್ರ ಮಾತಾಡ್ಬೇಕು ಅಂದ್ರೂ ನೀವು ಹೆದರ್ಕೊಂಡಿರ ಆರಾಮಾಗಿ ಮಾತಾಡ್ಕೋಬಹುದು. ಯಾಕೆಂದ್ರೆ ನೀವು 6 ತಿಂಗಳು ಬದುಕುವಷ್ಟು ದುಡ್ಡು ನಿಮ್ಮ ಹತ್ರ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಿಮ್ಗೆ ನಿಮಗೆ ಬೇಕಾದಂಗೆ ನೀವು ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಇದು ಬೇಸಿಕ್ ಪ್ರಿನ್ಸಿಪಲ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ 6 ಮಂತ್ಸ್ ಸ್ಯಾಲ್ರಿ ಅನ್ನೋದನ್ನ ನಾವು ತೆಗೆದು ಒಂದ್ ಕಡೆ ಯಾವ್ದನ್ನ ಒಂದು ಸೇಫ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಇಡಬೇಕು. ಯಾಕೆ ಅದನ್ನ ಅಂದ್ರೆ, ಯಾವಾಗಾದ್ರೂ ಲಿಕ್ವಿಡಿಟಿ ಬೇಕಂದಾಗ ಇದೇ ದುಡ್ಡು ಯೂಸ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಡೆಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಸಾಕಷ್ಟು ಅನುಕೂಲಗಳಿದಾವೆ. ಅದಲ್ದಿರ ನಮಗೆ ಸಾಕಷ್ಟು ಏನಿರುತ್ತೆ, ಹಣ ಬೇಕಾಗಿರುವಂತ ಪರಿಸ್ಥಿತಿಗಳು ಒಂದು ವರ್ಷದಲ್ಲಿ ಸಾಕಷ್ಟು ಆಪ್ಷನ್ಸ್ ಬರುತ್ತೆ. ಆಪ್ಷನ್ಸ್ ಅನ್ನೋದಕ್ಕಿಂತ ಸಾಕಷ್ಟು ಖರ್ಚುಗಳು 3 ತಿಂಗಳಿಗೊಂದ್ಸರಿ ಬರುತ್ತೆ, 6 ತಿಂಗಳಿಗೊಂದ್ಸರಿ ಬರುತ್ತೆ, 1 ವರ್ಷಕ್ಕೊಂದ್ಸರಿ ಬರುತ್ತೆ. ಸೊ ಈ ತರ ಖರ್ಚುಗಳನ್ನ ನಾನು ತಿಂಗಳ ಒಂದು ಡೆಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಇರ್ಬೋದು, ಒಂದು ಆರ್ಬಿಟ್ರಾಜ್ ಫಂಡ್ ಇರ್ಬೋದು, ಇಲ್ಲಾಂದ್ರೆ ಲಿಕ್ವಿಡ್ ಫಂಡ್ ಇರ್ಬೋದು, ಈ ತರ ಫಂಡ್ ಅಲ್ಲಿ ಇಟ್ಟಾಗ ನಿಮ್ಗೆ ದುಡ್ಡನ್ನ ಮಾಡುತ್ತೆ. ಅದೇ ಅಲ್ದಿರ ನಿಮಗೆ ಬೇಕಾದಾಗ ದುಡ್ಡನ್ನ ತೆಕ್ಕೋಬಹುದು ನೀವು ಆ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಇಂದ. ಈ ಓವರ್ ನೈಟ್ ಫಂಡ್ ಅಂತ ಕೂಡ ಇದೆ. ಸಾಕಷ್ಟು ವ್ಯಾಪಾರಸ್ಥರು ಕರೆಂಟ್ ಅಕೌಂಟ್ ಅಲ್ಲಿ ಸಾಕಷ್ಟು ದುಡ್ಡು ಇಟ್ಟು ಅವರು ಅದ್ರ ಬಗ್ಗೆ ಕಾಳಜಿನೇ ತಗೊಂಡಿರಲ್ಲ. ಈಗ ನೀವು ಕರೆಂಟ್ ಅಕೌಂಟ್ ಅಲ್ಲಿ ಎಷ್ಟು
ಲಕ್ಷ ಇಟ್ಟರು ₹1 ಬರಲ್ಲ ನಿಮಗೆ. ಯಾವಾಗ ನೀವು ಈ ಓವರ್ ನೈಟ್ ಫಂಡ್ ಅನ್ನೋ ಇದರಲ್ಲಿ ಇನ್ವೆಸ್ಟ್ ಮಾಡಿದಾಗ ನಿಮಗೆ ದಿನಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಎವ್ರಿ ಡೇ ನಿಮ್ಮ ದುಡ್ಡು ಮಾಡುತ್ತೆ. ಸೊ ನಿಮಗೆ ₹100 ಬರಲಿ, ₹1000 ಬರಲಿ, ₹10,000 ಬರಲಿ, ಇದು ನಿಮಗೆ ದುಡ್ಡೇ ಆಗುತ್ತೆ, ನಿಮ್ಮ ಇನ್ಕಮ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಫಂಡ್ನ ಸಾಕಷ್ಟು ಕಂಪನಿಗಳು ಇನ್ವೆಸ್ಟ್ ಮಾಡ್ತವೆ. ಮೀನ್ಸ್ ಲೈಕ್ ಈ ಸ್ಯಾಲ್ರಿ ಅನ್ನೋದು ಬಂದಾಗ ಒಂದು ವಾರಕ್ಕೆ ಮುಂಚೆನೆ ಸ್ಯಾಲ್ರಿನ ಎಷ್ಟು ಅಮೌಂಟ್ ಕೊಡಬೇಕು ಆ ಅಮೌಂಟ್ನ ಈ ತರ ಓವರ್ ನೈಟ್ ಫಂಡ್ ಅಲ್ಲಿ ತೆಗೆದಿಡ್ತಾರೆ. ಅದರಲ್ಲಿ ಬರುವಂತ ದುಡ್ಡನ್ನ ಒಂದು 500 ಜನಕ್ಕೆ ಸಂಬಳ ಕೊಡ್ತಾರೆ ದೊಡ್ಡ ದೊಡ್ಡ ಕಂಪ್ನಿಗಳು. ಸೊ ಒಂದ್ ವಾರದಲ್ಲಿ ಅದಕ್ಕೆ ಬರೋ ಇಂಟ್ರೆಸ್ಟ್ ಅಲ್ಲಿ 500 ಜನಕ್ಕೆ ಸಂಬಳ ಆಗುತ್ತೆ. ಸೊ ಈ ತರ ಫಂಡ್ಸ್ ಏನಿದೆ, ಈ ಫಂಡ್ಸ್ ಬಗ್ಗೆ ಯಾರು ಒಲವು ಕೊಡೋದಿಲ್ಲ, ಯಾರಿಗೂ ಪರಿಚಯನೂ ಇರೋದಿಲ್ಲ, ಯಾರು ಇದನ್ನ ಬಗ್ಗೆ ನಿಮಗೆ ಎಜುಕೇಟ್ ಮಾಡೋದಿಲ್ಲ. ಯಾಕಂದ್ರೆ ಇದರಲ್ಲಿ ಯಾರಿಗೂ ಯಾವ ತರ ರೆಮ್ಯುನರೇಷನ್ ಬರೋದಿಲ್ಲ. ಹಾಗಾಗಿ ಈ ಫಂಡ್ಸ್ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನೀವು ನಿಮ್ಮ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ಜಾಸ್ತಿ ಅವಕಾಶಗಳಿರುತ್ತೆ. ಮತ್ತೆ ಈ ದುಡ್ಡು ನಿಮ್ಗೆ ದಿನಕ್ಕೆ ಬರುತ್ತೆ. ಹಂಗಾಗಿ ನಿಮ್ಮ ದುಡ್ಡು ಜಾಸ್ತಿ ದುಡಿಯುತ್ತೆ ನಿಮ್ಗೆ. ಕರೆಕ್ಟ್ ಕರೆಕ್ಟ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ. ವೆರಿ ಗುಡ್. ಸೊ ಜನರೇಟಿಂಗ್ ರೆಗ್ಯುಲರ್ ಪ್ಯಾಸಿವ್ ಇನ್ಕಮ್. ಎಸ್. ಸೊ ಇದು ಏನಪ್ಪಾ ಅಂದ್ರೆ, ಇದು ಒಂದು ಡೆಟ್ ಅಲ್ಲಿರುವಂತ ಒಂದು ಏನಂತ ಹೇಳ್ಬೋದು, ಸ್ಟೆಬಿಲಿಟಿ, ಸೇಫ್ಟಿಗೆ ಸೂಟ್ ಆಗುವಂಥದ್ದು ಒಂದು ರಿಟರ್ನ್. ಅಂದ್ರೆ ನನಗೆ ರಿಟೈರ್ಮೆಂಟ್ ಫಂಡ್ ಅಂತ ನನಗೆ ಅಲ್ಲಿಂದನೇ ಸಿಗುತ್ತೆ. PF ಇಂದ ಬರ್ಬೋದು, ಇಲ್ಲ ಅಂದ್ರೆ ನನ್ನ ಒನ್ ಟೈಮ್ ಸೆಟಲ್ಮೆಂಟ್ ಕಂಪನಿಯಿಂದ ಬರ್ಬೋದು. ಈ ತರ ಸಾಕಷ್ಟು ದುಡ್ಡು ನಿಮಗೆ ಬರುತ್ತೆ. ಇಲ್ಲ ನಾನು ಒಂದು ಪ್ರಾಪರ್ಟಿ ಸೇಲ್ ಮಾಡಿದ್ದೀನಿ, ಅದರಿಂದ ಬರುವಂತ ದುಡ್ಡು ಇರ್ಬೋದು. ಈ ತರ ದುಡ್ಡಲ್ಲಿ ಏನಾಗುತ್ತೆ, ನನಗೆ ಈಗ ಇಮಿಡಿಯೇಟ್ ಆಗಿ ನನಗೆ ಯಾವ್ದು ದುಡ್ಡು ಬೇಕಾಗಿಲ್ಲ, ನನಗೆ ತಿಂಗಳ ಇಷ್ಟು ಬಂದ್ರೆ ಸಾಕು ಅನ್ನೋದು ನನ್ನ ಮೈಂಡ್ ಅಲ್ಲಿ ಇರುತ್ತೆ. ಇವಾಗ ನಾನು ಅದನ್ನ SWP ಅಂತ ಒಂದು ಸಿಸ್ಟಮ್ ಇದೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ. ನಾನು ಒಂದು ಒಳ್ಳೆ ಸೇಫ್ ಆಗಿರುವಂತ ಫಂಡ್ ಅಲ್ಲಿ ಹಾಕ್ಬಿಟ್ಟು ಎವ್ರಿ ಮಂತ್ ನನಗೆ ಇಷ್ಟು ಬೇಕು ಅಂತ ಹೇಳಿದ್ರೆ ಅಷ್ಟು ದುಡ್ಡು ನಿಮ್ಗೆ ತಿಂಗಳಿಗೆ ಎವ್ರಿ ಮಂತ್ ಆ ಪರ್ಟಿಕ್ಯುಲರ್ ಡೇಟ್ಗೆ ನಿಮ್ಮ ಅಕೌಂಟ್ ಬಂದ್ ಬೀಳತ್ತೆ. ಸೊ ಇದು ಏನಕ್ಕೆ ಈ ಮಂತ್ಲಿ ವಿತೌಟ್ ಫೇಲ್ ಬರುತ್ತೆ ಅಂದ್ರೆ, ಅದರಲ್ಲಿ ಡೆಟ್ ಪೋರ್ಷನ್ ಇದೆ. ಡೆಟ್ ಇಲ್ಲ ಅಂದ್ರೆ ಸ್ಟೆಬಿಲಿಟಿ ಇಲ್ಲ. ನಾನು ಈಕ್ವಿಟಿಗಲ್ಲೂ ಇನ್ವೆಸ್ಟ್ ಮಾಡಿರ್ತೀನಿ, ಡೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ. ಡೆಟ್ ಅಲ್ಲಿ ಇರೋದನ್ನೇ ನಾನು ತೆಗೆಯೋದಕ್ಕೆ ಈಸಿ ಆಗುತ್ತೆ, ಸುಲಭ ಆಗುತ್ತೆ. ಈಕ್ವಿಟಿಯಲ್ಲಿ ಏನಾಗುತ್ತೆ, ಏರಿಳಿತಾ ಇರೋದ್ರಿಂದ ನಾನು ಇವಾಗ ತೆಗಿಯಕ್ಕಾಗೋದಿಲ್ಲ. ಹಂಗಾಗಿ SWP ಮಾಡಬೇಕು ಅಂತ ಇದ್ದಾಗ, ನಿಮ್ಗೆ ರೆಗ್ಯುಲರ್ ಇನ್ಕಮ್ ಬೇಕು ಅಂದಾಗ ನೀವು ಡೆಟ್ ಜೊತೆಗೆ ಈಕ್ವಿಟಿಲಿ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಹಾಗೆ ನಿಮ್ಗೆ ರೆಗ್ಯುಲರ್ ಇನ್ಕಮ್ ಬರುತ್ತೆ. ಅದು ಫುಲ್ ಫಾರ್ಮ್ ಇನ್ನೊಂದ್ಸರಿ ಹೇಳಿ ಸರ್. SWP ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅಂತ ಹೇಳ್ತಾರೆ. ಓ, ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅಂದ್ರೆ ನನ್ಗೆ ಯಾವ್ಯಾವಾಗ ದುಡ್ಡು ಬೇಕಂತ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿರೋದು. ಎಸ್. ಇದ್ರ ಬಗ್ಗೆ ಕೂಡ ಒಂದು ಸೆಷನ್ ಮಾಡೋಣ ಡೀಟೇಲ್ ಆಗಿ. ಓಕೆ ಓಕೆ, ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಎಸ್ ಸರ್, ಎಸ್. ಓಕೆ, ಎಸ್ ಸರ್. ಕಂಪ್ಯಾರಿಟಿವ್ ಅನಾಲಿಸಿಸ್ ಆಫ್ ಫಂಡ್ ಟೈಪ್ಸ್ ಹೇಳಿ ಸರ್. ಸೊ ಬೇಸಿಕ್ ಆಗಿ ಇದರಲ್ಲಿ ಸಾಕಷ್ಟು ವೆರೈಟಿ ಆಫ್ ಇನ್ವೆಸ್ಟ್ಮೆಂಟ್ಸ್ ನಾನು ಹೇಳ್ದಂಗೆ ಡೆಟ್ ಅಲ್ಲಿ ಇದೆ ಮ್ಯೂಚುವಲ್ ಫಂಡ್ಸ್ ಅನ್ನು. ಏನಪ್ಪಾ ಇದರಲ್ಲಿ ಬರುವಂತ ಆಪ್ಷನ್ಸ್ ಅಂದ್ರೆ, ಟೈಮ್ ಲೈನ್ ಪ್ರಕಾರ ನಿಮ್ಗೆ ಎಷ್ಟು ಸಮಯ ಇದೆ, ಎಷ್ಟು ಟೈಮ್ ಇದೆ, ಅದ್ರ ಪ್ರಕಾರ ನಾವು ಆ ಇನ್ಸ್ಟ್ರೂಮೆಂಟ್ ನ ಡಿಸೈಡ್ ಮಾಡ್ಕೋಬಹುದು. ಅಂದ್ರೆ ಇಲ್ಲಿ 1 ರಿಂದ 3 ತಿಂಗಳು, 1 ರಿಂದ 3 ವರ್ಷ, 2 ರಿಂದ 4 ವರ್ಷ, 3+ ಇಯರ್ಸ್ ರೆಕಮೆಂಡೆಡ್ ಹರೈಸಾನ್ ನೀವು ಹೇಳ್ತಾ ಇದ್ದೀರಾ. ಅಂದ್ರೆ ನಾವು ಇನ್ನು ಹೇಳಿದ್ರಲ್ಲ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್, ಕರೆಕ್ಟ್, ಈ ತರ ಮಾಡ್ಬೇಕು ಅಂತ. ಈ ತರ ಕೂಡ ಮಾಡ್ಬೋದು. ಇದು ನಾವು ಹಾಕಿರೋ ಉದ್ದೇಶ ಏನಂದ್ರೆ, ಈಗ ಒಂದು ವರ್ಷದಲ್ಲಿ ನನಗೆ ಹಲವಾರು ಸರಿ ದುಡ್ಡು ಬೇಕಾಗತ್ತೆ, ಬಟ್ ನನಗೆ ತಿಂಗಳ ಬೇಕಾಗಲ್ಲ, ಎವ್ರಿ ಕ್ವಾರ್ಟರ್ ಬೇಕಾಗತ್ತೆ. ಅವಾಗ ನಾನು ಈ ತರ ಫಂಡ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂಡಾಗ ನನಗೆ ಬೇಕಾದಾಗ ದುಡ್ಡು ನಾನು ವಾಪಸ್ ತಗೋಬಹುದು. ಬಟ್ ನಾನು ಎವ್ರಿ ಮಂತ್ ನಾನು ಖರ್ಚು ಮಾಡ್ಬಿಟ್ರೆ ನೆಕ್ಸ್ಟ್ 3 ಮಂತ್ಸ್ ಆದ್ಮೇಲೆ ಒಂದೇ ಸರಿ ಇಷ್ಟು ಅಮೌಂಟ್ ನಿಮ್ಗೆ ಕೈಯಲ್ಲಿ ಇರಬೇಕು ಅಂದಾಗ ನಿಮ್ ಕೈಯಲ್ಲಿ ಇರಲ್ಲ. ಹಾಗಾಗಿ ನೀವು ನಿಮ್ಮ ಇಯರ್ಲಿ ಎಕ್ಸ್ಪೆನ್ಸಸ್ ನ ಕೂಡ ಬ್ರೇಕ್ ಮಾಡಿ ಮಂತ್ಲಿ ಸೇವ್ ಮಾಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಕೂಡ ಬರುತ್ತೆ, ಅದ್ರ ಜೊತೆಗೆ ನಿಮಗೆ ಬೇಕಾದಾಗ ದುಡ್ಡು ಕೂಡ ಇರುತ್ತೆ ನಿಮ್ಮ ಹತ್ರ. ಓಹೋ, ಕರೆಕ್ಟ್. ಸೊ ಆ ರೀತಿನಲ್ಲಿ ನೀವು ಈ ಆಪ್ಷನ್ಸ್ ನ ಕೊಟ್ಟಿದ್ದೀನಿ. ಈ ಆಪ್ಷನ್ಸ್ ಅಲ್ದಿರೋ ಸಾಕಷ್ಟು ಆಪ್ಷನ್ಸ್ ಇದಾವೆ, ವಿಚ್ ಇಸ್ ಟ್ಯಾಕ್ಸ್ ಎಫೆಕ್ಟಿವ್. ಟ್ಯಾಕ್ಸ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್ ಕೂಡ ಇದಾವೆ, ಲೈಕ್ ಆರ್ಬಿಟ್ರಾಜ್ ಫಂಡ್ ಅಂತ. ಸೊ
ಯಾವಾಗ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಬೇಕು ಅಂದಾಗ ಯು ಕ್ಯಾನ್ ರೀಚ್ ಔಟ್ ಟು ಅಸ್. ಇಲ್ಲ ನಾವು ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಕಾಮೆಂಟ್ ಕೂಡ ಮಾಡ್ಬೋದು. ವಿ ಕ್ಯಾನ್ ರೀಚ್ ಬ್ಯಾಕ್ ಟು ಯು. ಎಸ್, ನಮ್ಮ ಕಚೇರಿ ಸಂಖ್ಯೆ ಕೊಟ್ಟಿರ್ತೇವೆ. ಎಸ್. 9341259267 ಕರೆ ಮಾಡಿ. ನಾವು ನಿಮ್ಮ ಜೊತೆ ಅಪಾಯಿಂಟ್ಮೆಂಟ್ ಪ್ಲ್ಯಾನ್ ಮಾಡಿಕೊಂಡು ಮಾತಾಡ್ತೀವಿ. ಓಕೆ. ಎಸ್ ಸರ್, ಇಲ್ಲಿ ನಾನು ನೋಡಿದೆ ಲಿಕ್ವಿಡ್ ಫಂಡ್ಸ್ ಅಂತ ಕರೆದ್ರಿ 1 to 3 monthsಗೆ. ಹ್ಮ್. ಶಾರ್ಟ್ ಡ್ಯೂರೇಷನ್ ಅಂದರೆ 1 to 3 years ಅಂತ. ಕಾರ್ಪೊರೇಟ್ ಬಾಂಡ್ ಅಂದರೆ 2 to 4 years ಅಂತ. ಓಕೆ. ಒಂದಕ್ಕೊಂದಕ್ಕೆ ವ್ಯತ್ಯಾಸ ಸರ್. ಈ GIIT ಫಂಡ್ಸ್ ಅಂದರೆ? ಗಿಲ್ಡ್ ಫಂಡ್ ಓ ಅಂತಾರೆ. ಸಾರಿ, ಗಿಲ್ಟ್. ಹಾ, ಗಿಲ್ಡ್ ಫಂಡ್ ಅಂತ ಇದು. ಹಾಂ ಸೊ ಇದು ಬೇಸಿಕಲಿ ಬಾಂಡ್ಸ್ ತರ ಪ್ರಾಡಕ್ಟ್ಸ್ ಎಲ್ಲ ಇನ್ವೆಸ್ಟ್ ಮಾಡುತ್ತೆ. ಹಾಂ ಸೊ ಹಾಂ ಇದರಲ್ಲಿ ಎಲ್ಲದರಲ್ಲೂ ಸ್ವಲ್ಪ ರಿಟರ್ನ್ಸ್ ಜಾಸ್ತಿ ಇರುತ್ತೆ. ಹಾಂ ಈಗ ಹಾಂ. 1 ತಿಂಗಳು ಇರುವಂತ ಪ್ರಾಡಕ್ಟ್ ಅಲ್ಲಿ ರಿಟರ್ನ್ಸ್ ಕಮ್ಮಿ ಇರುತ್ತೆ. ಲಿಕ್ವಿಡ್ ಫಂಡ್ ಅಲ್ಲಿ ಹ್ಮ್ ಮೈಟ್ ಬಿ ಒಂದು 6%, 6.5% ಬರ್ಬೋದು. ಹ್ಮ್ ಶಾರ್ಟ್ ಡ್ಯೂರೇಷನ್ ಫಂಡ್ ಅಲ್ಲಿ 7% ತನಕ ಬರುತ್ತೆ. ಹ್ಮ್ ಕಾರ್ಪೊರೇಟ್ ಬಾಂಡ್ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಹ್ಮ್. ಆವರೇಜ್ ನಿಮ್ಗೆ 6% ಇಂದ 9% ತನಕ ಬರುವಂತ ಫಂಡ್ಸ್ ಸಾಕಷ್ಟು ಇದಾವೆ ಮಾರ್ಕೆಟ್ ಅಲ್ಲಿ. ಓಕೆ ಆ ಓಕೆ. ಫಂಡ್ ಅನ್ನ ಕರೆಕ್ಟ್ ಆಗಿ ಡಿಸೈಡ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ಬೇಕಾಗಿರೋ ಟೈಮ್ಗೆ ದುಡ್ಡು ಇರುತ್ತೆ. ಮ್ಯಾಕ್ಸಿಮಮ್ ಸಂಪಾದನೆ ಕೂಡ ಅದು ಮಾಡಿರುತ್ತೆ. ಓ ಸೊ ಇಲ್ಲ ಅಂದ್ರೆ ನಾವು ಸ್ವಲ್ಪ ಎಲ್ಲೋ ಹಾಕಿರ್ತೀವಿ, ಅದ್ರಲ್ಲಿ ಬರುವಂತ ದುಡ್ಡು ಏನಿದೆ ಜಾಸ್ತಿ ಬರ್ಬೋದಾಗಿತ್ತು, ಬಟ್ ಬಂದಿರಲ್ಲ. ಯಾಕಂದ್ರೆ ನಾವು ಕರೆಕ್ಟ್ ಆಗಿರೋ ಇನ್ಸ್ಟ್ರೂಮೆಂಟ್ ನ ನಾವು ಡಿಸೈಡ್ ಮಾಡ್ಕೊಂಡಿರಲ್ಲ. ಹಾಗಾಗಿ ನಿಮ್ಮ ರಿಟರ್ನ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ರಿಟರ್ನ್ಸ್ ಕಮ್ಮಿ ಆದ್ರೆ ನಮ್ಮ ಹತ್ರ ಇರೋ ದುಡ್ಡು ಕೂಡ ಕಮ್ಮಿ ಆಗುತ್ತೆ. ಹಂಗಾಗಿ ಸರ್, ರಿಸ್ಕ್ ಎಷ್ಟಿದೆ ಸರ್ ಇದರಲ್ಲಿ? ರಿಸ್ಕ್ ಎಲ್ಲ ಇಲ್ಲಿ ನೋಡ್ದಂಗೆ ವೆರಿ ವೆರಿ ಲೋ ರಿಸ್ಕ್. ಇದನ್ನ ಹೈ ಅಂತ ಹೇಳೋದ್ರಲ್ಲಿ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತ ಇರುತ್ತೆ. ಇಂಟ್ರೆಸ್ಟ್ ರೇಟ್ ರಿಸ್ಕ್ ಕೂಡ ಇಟ್ ಇಸ್ ಮ್ಯಾನೇಜ್. ಯಾಕೆಂದ್ರೆ ನಾವು ಇದೆಲ್ಲ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕೋದ್ರಿಂದ ಎಲ್ಲಾ ತರ ರಿಸ್ಕ್ ನ ಮಿಟಿಗೇಟ್ ಮಾಡಿರ್ತಾರೆ. ಹ್ಮ್ ನಿಮಗೆ ರಿಸ್ಕ್ ಅನ್ನೋದು ಯು ಕ್ಯಾನ್ ಟೆಲ್ ಈಕ್ವಲ್ ಟು 0. ಹ್ಮ್ ಯಾಕೆಂದ್ರೆ ಇದರಲ್ಲಿ ಯಾವುದೇ ತರವಾದ ರಿಸ್ಕ್ ಅನ್ನೋದು ಇರೋದಿಲ್ಲ. ಹ್ಮ್ ಅದೇ ರೀಸನ್ಗೋಸ್ಕರ ನಾವು ಒಂದು ಟೈಮ್ ಲೈನ್ ಅಂತ ನಾನು ನಿಮ್ಗೆ ಹೇಳ್ತಿರೋದು. ಹ್ಮ್ ನಿಮ್ಗೆ ಒಂದು ಟೈಮ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಇಷ್ಟು ಟೈಮ್ ನನಗೆ ಬೇಡ ದುಡ್ಡು ಅಂತ, ನಾವು ಹ್ಮ್. ಅದೇ ಟೈಮ್ ಸೂಟ್ ಆಗುವಂತ ಕರೆಕ್ಟ್ ಆಗಿರುವಂತ ಫಂಡ್ ಕೊಡ್ಬೋದು. ರಿಸ್ಕ್ ಓಹೋ. ಅನ್ನೋದು ಬರೋದು ಬರೀ ಟೈಮ್ ಅಲ್ಲೇ. ಈಗ ನಾನು ಒಂದು 3 years ಪ್ರಾಡಕ್ಟ್ ಅಂದ್ರೆ 3 years ಸೂಟ್ ಆಗುವಂತ ಪ್ರಾಡಕ್ಟ್ ನ ಬರೀ 1 month ಇನ್ವೆಸ್ಟ್ಮೆಂಟ್ಗೆ ಯೂಸ್ ಮಾಡ್ಕೊಂಡಾಗ ರಿಸ್ಕ್ ಜಾಸ್ತಿ ಇರುತ್ತೆ. ಇವಾಗ ಹ್ಮ್ ಗಿಲ್ಟ್ ಫಂಡ್ ನ ನಾನು 1 ತಿಂಗಳು ಪಾರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಾಗ ಹ್ಮ್ ರಿಸ್ಕ್ ಜಾಸ್ತಿ ಇರುತ್ತೆ. ಬಟ್ ಅದೇ 3 years ಅಲ್ಲಿ ರಿಸ್ಕ್ ಅನ್ನೋದನ್ನ 0 ಮಾಡ್ಬಿಡುತ್ತೆ. ಯಾಕೆಂದ್ರೆ ಹ್ಮ್. ದರ್ ಇಸ್ ನೋ ರಿಸ್ಕ್ ಇನ್ ಪರ್ಟಿಕ್ಯುಲರ್ ಟೈಮ್ ಲೈನ್ಸ್. ಅದು ಓಕೆ. ಮೇಲೆ ಕೆಳಗೆ ಇದ್ರೂ ಅದು ಏರಿಳಿತಾನು ತುಂಬಾ ಕಮ್ಮಿ ಇರುತ್ತೆ, ವೆರಿ ಮೈನ್ಯೂಟ್ ಸ್ಕೇಲ್. ಬಟ್ ಆ ಮೈನ್ಯೂಟ್ ಸ್ಕೇಲ್ ಕೂಡ ನಿಮ್ಗೆ ಡಿಫ್ರೆನ್ಸ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಬೇಕಾಗಿರೋ ಹಣ ನಿಮ್ಗೆ ಬೇಕಾಗಿರೋ ಟೈಮಲ್ಲಿ ಸಿಕ್ಕಿಲ್ಲ ಅಂದಾಗ ನಿಮಗೆ ಬೇಸರ ಆಗುತ್ತೆ. ಹಾಗಾಗಿ ಟೈಮ್ ಅನ್ನು ನಿರ್ಧಾರ ಮಾಡಿಕೊಂಡು ಆಮೇಲೆ ನೀವು ಒಂದು ಫಂಡ್ ನ ಡಿಸೈಡ್ ಮಾಡ್ಕೋಬೇಕು. ಓಕೆ, ಟ್ಯಾಕ್ಸ್ ಬೆನಿಫಿಟ್ ಅಂತ ಏನೋ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಎಸ್. ಸೊ ಇದರಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದಾವೆ. ಹ್ಮ್ ಇದೊಂದು ರಿಸ್ಕ್ ಬಗ್ಗೆ ಹೇಳ್ಬಿಡ್ತೀನಿ. ಹೆಂಗಿದ್ರು ನಾನು ರಿಸ್ಕ್ ಬಗ್ಗೆ ಇದ್ರಲ್ಲಿ ಕೂಡ ಹಾಕಿದ್ದೀನಿ. ಸೊ ಹ್ಮ್ ದೇರ್ ಆರ್ ಸಮ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಟೈಮ್ ಮತ್ತೆ ರಿಸ್ಕ್ ಮಧ್ಯೆ ಒಂದು ಮೈಂಡ್ ಥಾಟ್ ಇಟ್ಕೊಂಡು ದೆನ್ ಯು ಶುಡ್ ಇನ್ವೆಸ್ಟ್ ಇನ್ ಡೆಟ್. ಓಕೆ. ಟ್ಯಾಕ್ಸ್ ಬೆನಿಫಿಟ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಬರುವಂತ ಬೆನಿಫಿಟ್ ಏನಂದ್ರೆ ಇಂಡೆಕ್ಸೇಷನ್ ಅಂತ ಒಂದು ಸಿಸ್ಟಮ್ ಇದೆ. ನಾರ್ಮಲ್ ಆಗಿ ನಾನು FD ಇಟ್ಟಾಗ ಹ್ಮ್ ಅದರಲ್ಲಿ 7% ಇಂಟ್ರೆಸ್ಟ್ ಬಂದಾಗ ಹ್ಮ್ 7% ಇಂಟ್ರೆಸ್ಟ್ ಕೂಡ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅಂದ್ರೆ ನಾನು 10 ಲಕ್ಷ ಇಟ್ಟು 7% ದುಡಿತು ಅಂದಾಗ 70,000ಕ್ಕೆ 70,000 ನನ್ನ ಇಂಟ್ರೆಸ್ಟ್ ಆಗತ್ತೆ. ಹ್ಮ್ ನನ್ನ ಇಂಟ್ರೆಸ್ಟ್ಗೆ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಓಕೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ಇಂಡೆಕ್ಸೇಷನ್ ಅಂತ ಒಂದು ಸಿಸ್ಟಮ್ ಇದೆ. ಈ ಹ್ಮ್ ಇಂಡೆಕ್ಸೇಷನ್ ಅಂದಾಗ ಏನಾಗುತ್ತೆ, ಅದರಲ್ಲಿ ಯಾವ ತರ ಅವ್ರು ಲೆಕ್ಕ ಹಾಕ್ತಾರೆ ಅಂದ್ರೆ ಇವಾಗ ನಾನು 5 years ಇಟ್ಟಿದ್ದೀನಿ ಅಂದ್ರೆ 5 yearsದು ಇನ್ಫ್ಲೇಷನ್ ಎಷ್ಟಿದೆ ಅನ್ನೋದು ಲೆಕ್ಕ ಹಾಕುತ್ತೆ. ಈಗ ಎವ್ರಿ ಇಯರ್ ಇನ್ಫ್ಲೇಷನ್ ಅರೌಂಡ್ 6% ಇದೆ ಅಂತ ಇಟ್ಕೊಳ್ಳಿ. ಹ್ಮ್ ನನಗೆ ಬಂದಿರುವಂತ ಇಂಟ್ರೆಸ್ಟ್ 7% 8% ಅಂತ ಇಟ್ಕೊಳ್ಳಿ. ಹ್ಮ್ ಆಗ 6% ಇನ್ಫ್ಲೇಷನ್, 2% ಇಂಟ್ರೆಸ್ಟ್. ಆ 2% ಇಂಟ್ರೆಸ್ಟ್ ಮಾತ್ರ ನಾನು ದುಡ್ಡು ಕಟ್ಟಬೇಕಾಗತ್ತೆ. ಐ ಡೋಂಟ್ ನೀಡ್ ಟು ಪೇ ಫಾರ್ ಆಲ್ ದ 8% ರಿಟರ್ನ್ಸ್. ಹ್ಮ್. That is the reason indexation is a very, very powerful tool in your taxation in debt.
ಹ್ಮ್ ಹ್ಮ್ ಅದಲ್ದಿರ ನಾನು ನಿಮ್ಗೆ ಆರ್ಬಿಟ್ರೇಜ್ ಫಂಡ್ ಅನ್ನೋದನ್ನ ಹೇಳಿದ್ದೆ. ಹೌದು. ಆರ್ಬಿಟ್ರೇಜ್ ಫಂಡ್ ಅಂತ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಹ್ಮ್ ಅದು ಈಕ್ವಿಟಿ ಟ್ಯಾಕ್ಸೇಷನ್ ಬರುತ್ತೆ ಅದರಲ್ಲಿ. ಈಕ್ವಿಟಿ ಟ್ಯಾಕ್ಸೇಷನ್ ಬಂದಾಗ ನಿಮಗೆ ಅದ್ರಲ್ಲಿ ಬರುವಂತ ದುಡ್ಡು ನಿಮ್ಮ ಇನ್ಕಮ್ಗೆ ಆಡೇ ಆಗೋದಿಲ್ಲ. ಅದು ಇಟ್ ವಿಲ್ ಬಿ ಓಹೋ. ಸಪರೇಟ್. ಇಟ್ ವಿಲ್ ಬಿ ಶೋನ್ ಆಸ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸಸ್. ಹಾ. ಕ್ಯಾಪಿಟಲ್ ಗೇನ್ ಟ್ಯಾಕ್ಸಸ್ ಶಾರ್ಟ್ ಟರ್ಮ್ ಅಲ್ಲಿ 20% ಇರುತ್ತೆ, ಲಾಂಗ್ ಟರ್ಮ್ ಅಲ್ಲಿ 10% ಇರುತ್ತೆ, ಸಾರಿ 12.5% ಇರುತ್ತೆ. ಸೊ ಹಂಗಾಗಿ ನಿಮ್ಮ ದುಡ್ಡು ಏನಿದೆ, ನಿಮಗೆ ಬರುವಂತ ದುಡ್ಡು ಟ್ಯಾಕ್ಸ್ ಕೂಡ ಕಮ್ಮಿ ಆಗೋ ಸಾಧ್ಯತೆಗಳು. ಹ್ಮ್. ನಿಮ್ಮ ಟೈಮ್ನ ಇಟ್ಕೊಂಡು ನಿಮಗೆ ಬೇಕಾಗಿರುವಂತ ದುಡ್ಡು ನಿಮ್ಗೆ ಕ್ಲಾರಿಟಿ ಇದ್ರೆ, ಯು ಕ್ಯಾನ್ ಗೆಟ್ ಲಾಟ್ ಆಫ್ ಬೆನಿಫಿಟ್ಸ್ ಫ್ರಮ್ ಡೆಟ್ ಆಲ್ಸೋ. ಓಹೋ ಹೋ ಹೋ. ಬಂಡವಾಳ ಹೂಡಿಕೆ ಸಂದರ್ಭದಲ್ಲಿ ಸಾಲದ ಬಗ್ಗೆ, ಡೆಟ್ ಬಗ್ಗೆ ಈ ಎಸ್. ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇವೆ. ಅದರ ಆಚೆಗೆ ಅನುಮಾನಗಳಿದ್ದರೆ ಕಾಮೆಂಟ್ ಮಾಡಿದ್ರೆ ಉತ್ತರ ಕೊಡ್ತೀವಿ. ಓಕೆ. ನಮ್ಮ ಇದ್ರ ಬಗ್ಗೆ ನಾವು ಎಜುಕೇಟ್ ಮಾಡ್ತಾ ಇದ್ದೇವೆ. ಎಸ್ಪೆಷಲಿ 2026ಅಲ್ಲಿ ನಮ್ಮ ಯೂಟ್ಯೂಬ್ ಕಮ್ಯುನಿಟಿಯ ಜನ ಎಲ್ಲ ಶ್ರೀಮಂತರಾಗಬೇಕು ಅಂತ ಈ ಥರದ ಸೀರೀಸ್ ಮಾಡ್ತಾ ಇದ್ದೇವೆ. ತದನಂತರದಲ್ಲಿ ಬೇರೆ ಬೇರೆ ಮಾರ್ಗಗಳನ್ನು ಕೂಡ ನಾವಿಬ್ಬರು ಸೇರಿ ತೋರಿಸ್ತೀವಿ. ಏನಂತೀರಿ ಶಂಕರ್? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ.